ಅದರ ನಂತರ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ 2014ರಿಂದ 2024 ಈ ಎರಡೂ ಸರ್ಕಾರಗಳಲ್ಲಿ 10 ವರ್ಷದಲ್ಲಿ ಎಷ್ಟು ಕರ್ನಾಟಕಕ್ಕೆ ಹಣ ಬಂದಿದೆ. ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಂಥ ಕಾಲದಲ್ಲಿ ತೆರಿಗೆ ಪಾಲು ಟ್ಯಾಕ್ಸ್ ಡಿವಲ್ಯೂಷನ್ ಬಂದಿದ್ದು 81,795 ಕೋಟಿ, ಗ್ರಾಂಟ್ಸ್ ಇನ್ ಏಡ್ 60,779 ಕೋಟಿ. ಅಂದರೆ ಅಧ್ಯಕ್ಷರೇ 10 ವರ್ಷ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ 1,42,574 ಕೋಟಿ ರೂಪಾಯಿ ಬಂದಿದೆ. ಅದೇ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ 2014ರಿಂದ 2024 ನಮ್ಮ ರಾಜ್ಯಕ್ಕೆ ತೆರಿಗೆ ಪಾಲು 2,93,000 ಕೋಟಿ ರೂಪಾಯಿ. ಅಂದರೆ UPA ಸರ್ಕಾರದಲ್ಲಿ ಬರಬೇಕಾದಂಥ ಹಣಕ್ಕಿಂತ ಸುಮಾರು 258% ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಇವತ್ತು ಅನುದಾನವನ್ನು ಕೊಟ್ಟಿದ್ದಾರೆ. ಏನು ಗ್ರಾಂಟ್ಸ್ ಇನ್ ಏಡದಲ್ಲಿ ಸುಮಾರು 2,26,000 ಕೋಟಿ ಅಭಿವೃದ್ಧಿಗಾಗಿ ಕರ್ನಾಟಕಕ್ಕೆ ಹಣ ಕೊಟ್ಟಿದ್ದಾರೆ. ಅಂದರೆ ಸುಮಾರು 273 ಪಟ್ಟು ಕರ್ನಾಟಕಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಹೆಚ್ಚು ಸಹಾಯವನ್ನು ಮಾಡಿದಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿಯವರು ಅಂತೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ.